ಹಲೋ. ಹಲೋ. ನಮಸ್ತೆ. ಹಾಂ ಹೇಳ್ರಿ. ಸಿದ್ದೇಶ್ ಅವರ ಮಾತಾಡ್ತಾ ಇರೋದು. ಹಾಂ. ಸಿಮ್ ಬೇರೆಯವ್ರಿಗೆ ಯಾರಿಗಾನ ಕೊಡ್ತೀರಾ ನೀವು? ಇಲ್ಲ ಅಣ್ಣ, ಯಾರಿಗೂ ಕೊಟ್ಟಿಲ್ಲ. ನಾವು ಸೈಬರ್ ಕಂಪ್ಲೇಂಟ್ ಕಡೆಯಿಂದ ಫೋನ್ ಮಾಡ್ತಾ ಇರೋದು. ಹಾಂ. ಸಿಮ್ಮು ನಿಮ್ಮದು ಯಾರಿಗೋ ಮಾರಾಟ ಏನಾದ್ರು ಮಾಡಿದ್ರೆ ಅಂತ, ನೀವು ಸಿಮ್ ಏನಾದ್ರು ಮಾರಾಟ ಮಾಡ್ತಾ ಇದ್ದೀರಾ? ಇಲ್ಲ ಅಣ್ಣ, ಯಾರಿಗೂ ಮಾರಾಟ ಮಾಡಿಲ್ಲ. ಅಲ್ರಿ, ಕರೆಕ್ಟಾಗಿ ಹೇಳ್ರಿ. ನೀವು ಇಲ್ಲಿ ಕಂಪ್ಲೇಂಟ್ ಆಗಿದೆ, ಎಷ್ಟು ಜನಕ್ಕೆ ಸಿಮ್ ಕೊಟ್ಟಿದ್ದೀರಾ ನೀವು? ಇಲ್ಲ ಅಣ್ಣ. ಇದು ಬೆಂಗಳೂರಲ್ಲಿ ತ್ರಿವೇಣಿ ರೋಡಲ್ಲಿ ನಿಮ್ದು ಸಿಮ್ನ ಬೇರೆಯವರು ತಗೊಂಡು ಫ್ರಾಂಕ್ ಮಾಡ್ತಾ ಇದ್ದಾರೆ, ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ನಿಮ್ ಸಿಮ್ಗಳು 4-5 ಶೋ ಆಗ್ತಾ ಇದಾವೆ. ಹಾಂ. ಈಗ ನೀವೇ ತಾನೇ ಅದನ್ನ ಸಿಮ್ ಕೊಟ್ಟಿರೋದು? ಒಬ್ರಿಗೆ ಕೊಟ್ಟಿದ್ದು ನಾನು, ಬೇರೆಯವ್ರಿಗೆ ಅಷ್ಟೇ. ಯಾರ್ರಿ ಅವನು? ಅವನ ಹೆಸ್ರೇನ್ರಿ ಅವ್ನು ಕೊಟ್ಟಿರೋನು? ಅದನ್ನ ತೆಗ್ಸಿ ಕ್ಯಾನ್ಸಲ್ ಮಾಡಿಸ್ತೀನಿ ಅಣ್ಣ. ಯಾವಾಗ ನಾವು ಹೇಳ್ತಿದೀವಲ್ಲ, ಸೈಬರ್ ಕಂಪ್ಲೇಂಟ್ ಇದ್ದ ಕಂಪ್ಲೇಂಟ್ ಆಗಿದೆ. ಈಗ ಅದನ್ನ ಮಹಾರಾಷ್ಟ್ರದ ಹುಡುಗ ಬಂದ್ಬಿಟ್ಟು ಮಂಗಳೂರಲ್ಲಿ ಒಬ್ಬ ಹುಡುಗಿಗೆ ತುಂಬಾನೇ ಟಾರ್ಚರ್ ಕೊಟ್ಟಿದ್ದಾನೆ. ಅದು ನಿಮ್ಮ ಹೆಸರು ತೋರಿಸ್ತಾ ಇದೆ. ಅದಕ್ಕೆ ನೀವು ಹೊಣೆ ಹಾಕ್ತೀರಾ? ಇಲ್ಲ ಹುಡುಗಿ ಇವಾಗ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಾಳೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹುಡುಗಿ ಮನೆಗೆ ಬಂದಿಲ್ಲ ಅಂದ್ರೆ ನಿನ್ನ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಅದಕ್ಕೆ ನೀನ್ ಹೊಣೆ ಹಾಕ್ತೀಯನಪ್ಪ? ಇಲ್ಲ ಅಣ್ಣ, ಆಗಲ್ಲ. ಏನಕ್ಕಾಗಲ್ಲ? ನೀನೇ ತಾನೇ ಸಿಮ್ನ ಕೊಟ್ಟಿರೋದು, ನೀನೇ ಹೊಣೆ ಹಾಕ್ಬೇಕು ಅದಕ್ಕೆ. ನಾನು ಮಹಾರಾಷ್ಟ್ರದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಅಣ್ಣ ಸಿಮ್ಮು. ಅಲ್ಲೇ ಮಹಾರಾಷ್ಟ್ರದವ್ರಿಗೆ ಕೊಡ್ತಾ ಇನ್ನೇನು ಯಾರಿಗೆ ಕೊಟ್ಟಿದ್ದೆ ನೀನು? ಯಾರ್ರಿ ಅವನ ಹೆಸರೇನು ಹೇಳ್ರಿ? ನಮ್ಮ ಹೆಸರು ಚಿದಾನಂದ ಅಂತ. ನನಗೂ ಗೊತ್ತಿದೆ ನಿನ್ನ ಹೆಸರು ಚಿದಾನಂದ ಅಂತಂದು. ನಾನು ನಿನ್ನ ಹೆಸರನ್ನ ತಾನೇ ಫಸ್ಟ್ಗೆ ಕೂಗಿದ್ದು. ಹಾಂ, ಹೌದಣ್ಣ. ಬೇರೆಯವ್ರಿಗೆ ಯಾರಿಗೆ ಕೊಟ್ಟಿದ್ಯಾ ಸಿಮ್ ನೀನು? ಅಗ್ರದೊಡ್ಗ ಒಬ್ಬುಡ್ಗ ಮಧು ಅಂತ ಒಬ್ಬಳಿಗೆ ಕೊಟ್ಟಿದ್ದೀನಿ. ಮಧು ಅಂತ? ಹಾಂ. ಅದನ್ ಬಿಟ್ರೆ ಇನ್ಯಾರಿಗೆ ಕೊಟ್ಟಿದ್ಯಾ? ಎಲ್ಲಿ ತಗೊಂಡಿದ್ದೆ ನೀನ್ ಸಿಮ್ಮು? ಯಾರ ತಗ ತಗೊಂಡಿದ್ದೆ? ಇಲ್ಲಿ ಪರಶುರಾಂಪುರದಾಗ ತಗೊಂಡಿರೋದು. ಯಾರ್ರಿ ಆ ಬೋಳಿ ಮಗ ಪರಶುರಾಂಪುರದಾಗ ಕೊಟ್ಟಿರೋದು ನೀನು ಸಿಮ್ಮು? ನಮ್ಮ ಅಮ್ಮಗೆ ಒಂದು ಕೊಟ್ಟಿದ್ದೀನಿ, ಈರಕ್ಕ ಅಂತ. ಅಷ್ಟೇ, 3 ಸಿಮ್ಮೆ ಯೂಸ್ ಮಾಡ್ತಿರೋದು ನನ್ನ ಆಧಾರ್ ಕಾರ್ಡ್ ಮೇಲೆ. ಇನ್ನೊಂದು 5 ಯೂಸ್ ಮಾಡ್ಬೇಕಾಯ್ತು ನೀನು, ಹಂಗಾರ ಜೀವನ ಚೆನ್ನಾಗಿರೋದು. ಅವನ್ ಬಂದ್ಬಿಟ್ಟು ಇದು ಸಿಮ್ನ ನಾನು ದುಡ್ಡಿಗೆ ತಗೊಂಡಿದ್ದು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದೀನಿ, ಒಂದು ಇದಕ್ಕೆ ನಾನು 25,000 ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ನಿನ್ನ ಹೆಸರು ಬಂದಿದೆ, ನೀನ್ ಚಿದಾನಂತ ಅಂತಂದು. ಅದಕ್ಕೆ ನಾನು ತಗೊಂಡಿದ್ದೀನಿ ನಿಂದು. ಇಲ್ಲ, ಆ ಥರ ನಾನು ಯಾರಿಗೂ ಕೊಟ್ಟಿಲ್ಲ. ಈಗ ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಈಗ ಏನ್ ಮಾಡ್ಬೇಕಂತಂದು ಹೇಳ್ತೀಯ? ಈಗ ಎಷ್ಟು ಜನ ಕೊಟ್ಟಿದ್ಯಾ ಸಿಮ್ನು? ಅಷ್ಟೇ, ನನಗೆ ಗೊತ್ತಿದ್ದಂಗೆ 3 ಸಿಮ್ಮೆ ಯೂಸ್ ಮಾಡ್ತಾರೆ. 3 ರನ್ನಿಂಗೇ ಇದಾವೆ. ಸರಿ, ನೀನ್ ಜಾಸ್ತಿ ಮಾತಾಡ್ಬೇಡ, ಸ್ಟೇಷನಿಗೆ ಬಾ. ಹಾಂ, ಸರಿ ಅಣ್ಣ, ಬರ್ತೀನಿ. ಯಾವಾಗ ಬರ್ತೀಯಾ? ಇವತ್ತೇ ಬರ್ತೀನಿ. ಎಲ್ಲಿಗೆ ಬರ್ಬೇಕಂತಂದು ಗೊತ್ತಿಲ್ಲ? ಎಲ್ಲಿ ಬರ್ಬೇಕಣ್ಣ? ಮತ್ತೆ ಸ್ಟೇಷನಿಗೆ ಬಂದ್ಬಿಟ್ರೆ ನನ್ ಕರ್ಬಿಟ್ಗೆ ಬರ್ತೀಯ ನೀನು? ಪರಶುರಾಂಪುರಕ್ಕೆ ಬರ್ತೀನಿ ಬೇಕಾರೆ. ಪರಶುರಾಂಪುರ ಎಲ್ಲಿ ಬರುತ್ತೆ ಅದು? ಚಿತ್ರದುರ್ಗ ಡಿಸ್ಟಿಕ್? ಹಾಂ, ಹೌದು. ಪರಶುರಾಂಪುರಕ್ಕೆ ಬರಕ್ಕಾಗಲ್ಲ, ಇದು ಬೆಂಗಳೂರಲ್ಲಿ ಇರೋದು ನಾವು. ಶಿವಮೊಗ್ಗಕ್ಕೆ ಬನ್ನಿ, ನಮ್ದು ಊರು ಶಿವಮೊಗ್ಗ. ಹಾಂ, ಬರ್ತೀಯಾ? ಶಿವಮೊಗ್ಗಕ್ಕೆ ಬರಕ್ಕಾಗಲ್ಲ. ಅಲ್ಲೇ ಸಿಮ್ ಕೊಟ್ರೂ ನೀನೆ, ಶಿವಮೊಗ್ಗಕ್ಕೆ ಬರಲ್ಲ ಅಮ್ಮನು ನೀನೆ, ಮತ್ ನಾವೇ ಹುಡುಕಿ ಬರ್ಬೇಕಾನೆ ನಿನ್ನ ಹತ್ರ? ಅವಳು ಲಕ್ಷ್ಮಿ ಅನ್ನೋ ಹುಡುಗಿ ಇವತ್ತಿನ ನಿಂದಾಗೆ ಎಷ್ಟು ನೋವು ತಿಂದಿದ್ದಾಳ ಮತ್ತೆ ನಿನ್ಗೆ ಹೆಂಗ್ ಗೊತ್ತು? ಇಲ್ಲ ನೀನ್ ಮದ್ವೆ ಆಗ್ತೇನೆ ಆ ಹುಡುಗಿನ? ಅನಾಥ ಹುಡುಗಿನ ಆಗಕ್ಕೆ ಕೆಪಾಸಿಟಿ ಐತಾನೆ ನಿನ್ಗೆ? ಇಲ್ಲ ಕಾಣ. ಮತ್ ಇವತ್ತು ಆ ಹುಡುಗಿನ ಬಾಳ ಹಾಳಾಗೋಗಿದೆ. ಇವತ್ತು ಯಾವನ್ ಹೊಣೆ ಆಗ್ತಾನೆ? ಆ ಬೇವರ್ತೀನಿ ನನ್ನ ಮಗ ಲವ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಹೇಳಿ ತಲೆ ಕೆಡ್ಸಿ ಇವತ್ತಿನ ದಿನದಾಗ ಓಡೋಗಿದ್ದಾನೆ. ನಿನ್ ಸಿಮ್ ಸಿಕ್ಕೇ ಬಿದ್ದಿದ್ಯಾ ಇವಾಗ? ನೀನೇ ನನಗೆ ಉತ್ತರ ಕೊಡು. ಸಿದ್ದೇಶ್ ಅವ್ರೆ, ಹೇಳೋಣ, ಮಾತಾಡ್ರಿ. ಈ ತರ ನೀವು ಸೈಲೆಂಟ್ ಆಗ್ಬಿಟ್ರೆ ನಾವೇನ್ ಅಂದ್ಕೊಬೇಕು? ನಾವ್ ಯಾರಿಗೂ ಕೊಡ್ಸಿಲ್ಲ ಅಣ್ಣ ಸಿಮ್. ಅದೇ ಅಣ್ಣ 3 ಕೊಟ್ಟಿದ್ ನಾನು. ಫ್ರೆಂಡ್ಗೂ ಅಂತ 1 ಕೊಟ್ಟಿದ್ದೀನಿ, ಅದು ರನ್ನಿಂಗ್ ಐತೆ. ನಮ್ಗೊಂದು ಕೊಟ್ಟಿದ್ನಿ, ನಾನೊಂದು ತಕೊಂಡಿದ್ದೀನಿ. ಆ ಡಿಸ್ಟ್ರಿಬ್ಯೂಟರ್ ಮಾಡಿರ್ತಾನಲ್ಲ ಆ ಬೋಳಿ ಮಗನ ಹತ್ರ ಹೋಗಿ ಕೇಳ್ಬೇಕಾಯ್ತು ನೀನು, ಸಿಮ್ ಯಾರ್ಯಾರಿಗೆ ಕೊಟ್ಟಿದ್ಯಪ್ಪ ನಂದು ಅಂತಂದು. ಅವನು ನಿನ್ ಫ್ರೆಂಡ್ ಇದಾನಲ್ಲ, ಅವನೇನಾದ್ರು ನಿಂದು ಸಿಮ್ ನ ಮಾರಿದಾನೆ ಅಂತ ಕೇಳ್ಬೇಕಾಯ್ತು. ಕಾನ್ಫರೆನ್ಸ್ ಕಾಲ್ ಹಾಕು. ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಅಣ್ಣ, ಅವಾಗ ಬಾಳ ದಿವಸ ಆಯ್ತು ಕೊಟ್ಟು. ಲೇ ನಿನ್ನಂತ ನನ್ನ ಮಗ ಇರೋದಕ್ಕೆ ಹಿಂಗಾಗಿರೋದು ಇವಾಗ. ನನಗ್ ಗೊತ್ತಿಲ್ಲ ಗುರು, ನನಗ ಹುಡುಗಿಗ್ ಬಾಳ್ ಕೊಡ್ಬೇಕು ಅಷ್ಟೇ. ನೀನು ಲೊಕೇಶನ್ ಎಲ್ಲಿದೆ ಅಂತಂದ್ ಹೇಳು, ಹುಡುಕೊಂಡ್ ಬರ್ತೀವಿ ನಾವೇ ಅತ್ಲಾಗೆ. ನಿಮ್ಮ ಅಪ್ಪ ಅಮ್ಮನ ಹತ್ರ ನಾವೇ ಕುತ್ಕೊಂಡು ಮದ್ವೆ ಮಾಡಿಸ್ತೀವಿ. ಮದ್ವೆ ಆಗಿದ್ಯಾ?
ಮದುವೆ ಆಗಿ ಮಕ್ಕಳು ಆಗ್ಯಾರಣ ಅವಾಗ. ಹೋಗ್ಲಿ ಮತ್ತೆ ಇವಾಗ ಏನ್ ಮಾಡ್ಬೇಕಂತ ಇದೀಯ ಮತ್ತೆ ಹುಡುಗಿ ಬಾಳ್ ಹಾಳ್ ಮಾಡಿದೀಯ ಇವಾಗ ನೀನು. ಸುದೇಶ್ ಅವ್ರೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ನಾನು ಹುಡುಗಿ ಬಾಳ್ ಹಾಳಾಗಕ್ಕಂತೂ ಬಿಡಲ್ಲ. ನೀನ್ ಮದ್ವೆ ಆಗ್ತೀಯೋ ಬಿಡ್ತೀಯೋ ಅದು ಸೆಕೆಂಡ್ರಿ. ಇಲ್ಲ ಹುಡುಗಿಗ್ ನ್ಯಾಯ ದೊರಕಿಸ್ಕೊಂಡ್ ಕೊಡ್ಬೇಕು, ಇಲ್ಲ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ನಾನು ತಪ್ಪು ಮಾಡಿದೀನಿ, ನಾನು ಸಿಮ್ಮು ಈ ತರ ಬೇರೆಯವ್ರಿಗೆ ಕೊಟ್ಟಿದೀನಿ ಅಂತ ಒಪ್ಪತ್ಕೊಬೇಕು. ಏನ್ ಮಾಡಕ್ ರೆಡಿ ಇದ್ದೀರಾ? ಇಲ್ಲಾಂದ್ರೆ